ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನಾವು ರೈತರ ಮಕ್ಕಳು. ನಮ್ಮ ತಂದೆ ಈಗಲೂ ಕೂಡ ಕೃಷಿ ಮಾಡ್ತಾಯಿದ್ದಾರೆ. ಸುಮಾರು 30 ವರ್ಷಗಳಿಂದ ನಾವು ಈ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ವಿ. ನಮಗೆ ಟೆಕ್ಸ್ಮಾ ಮೋಟ್ರ್ ಇರ್ಬೋದು, ಪಂಪ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳಿರ್ಬೋದು, ಪೈಪ್ಗಳಿರ್ಬೋದು, ಕೇಬಲ್ ಇರ್ಬೋದು, ಪ್ಯಾನಲ್ ಬೋರ್ಡ್ ಇರ್ಬೋದು, ಎಲ್ಲ ರೈತರು ಕೂಡ ತೊಗೊಂಡು ಹೋಗ್ತಾಯಿದ್ದೀವಿ. ಅದ್ರ ಜೊತೆಗೆ ಒಳ್ಳೆ ಇದರಲ್ಲಿ ಬಿಲ್ಲುಗಳು ಕೊಡೋದ್ರ ಮುಖಾಂತರ ಒಳ್ಳೆ ಪ್ರಾಮಾಣಿಕತೆ, ದೃಢೀಕರಣ ಆಗಿರ್ತಕ್ಕಂಥದ್ದು ಇದೆ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಕೊಡ್ತಾಯಿದ್ದಾರೆ. ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಮತ್ತು ಇವರು ಪ್ರಸನ್ನ ಎಲೆಕ್ಟ್ರಿಕಲ್ಸ್ ಅಂತ, ಅವ್ರ ಫಾದರು ಕೂಡ ಮೊದಲಿಂದ ಪರಿಚಯ. ಅವ್ರ ಮಗ ನವೀನ್ ಕುಮಾರ್ ಅಂತ ಅವರು ಪರಿಚಯ. ನಾವು ಟೊಮಾಟೊ ಬೆಳೆಗೆ ಆಗಿರ್ಬೋದು ಅಥವಾ ಆಲೂಗಡ್ಡೆಗೆ ಆಗಿರ್ಬೋದು ಏನು ಮೆಟೀರಿಯಲ್ ಬೇಕಾಗಿದೆಯೋ ನಾವು ಇವ್ರ ಹತ್ರ ಕೊಂಡ್ಕೊಂಡು ಹೋಗಿ ಒಳ್ಳೆ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಇವ್ರಿಗೆ ಒಳ್ಳೆ ಹೆಸರಿದೆ. ಒಳ್ಳೆ ಪ್ರಾಮಾಣಿಕತೆಯಿಂದ ರೈತರಿಗೆ ಒಂದು ಕಾಳಜಿ ವಹಿಸಿ ರೈತರ ಯೋಗಕ್ಷೇಮವೇ ಮುಖ್ಯ ಅಂತೇಳಿ ರೈತರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಹಕಾರ ಸಹಾಯ ಇವ್ರು ನೀಡ್ತಾ ಇದ್ದಾರೆ. ಮತ್ತು ಏನಪ್ಪ ಅಂದರೆ ನಾವು ಇವ್ರು ಕೊಡ್ತಕ್ಕಂಥ ಒಂದು ಗುಣಮಟ್ಟದ ಟೆಕ್ಸ್ಮಾ ಮೋಟ್ರು ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಅವ್ರಿಗೆ ರೈತರು ಎಲ್ಲ ರೈತರು ಕೂಡ ನಿಮಗೆ ಎಲ್ರಿಗೂ ರೈತರಿಗೆ ಗೊತ್ತಿರ್ತಕ್ಕಂಥ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಪ್ಲೇಂಟ್ ಸರಿ ಇಲ್ಲ, ವಸ್ತುಗಳು ಸರಿ ಇಲ್ಲ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಬಂದಿಲ್ಲ. ಎಲ್ಲ ರೈತರು ಕೂಡ ತಾಲೂಕಿನಲ್ಲಿರ್ತಕ್ಕಂಥ ರೈತರು ಬಂದು ಆಗಮಿಸಿ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕೊಂಡುಕೊಳ್ಳಲು ನಾನು ಸ್ವಇಚ್ಛೆಯಿಂದ ವ್ಯಕ್ತಪಡಿಸ್ತಾ ಇದ್ದೀನಿ. ಹೋಗುತ್ತಾ ಸರ್ ವರ್ಟಿಕಲ್ ಟೈಪ್? ತುಂಬ ಕಮ್ಮಿ. ಓಕೆ. ಸೊ ಈ ಪಂಪ್ ಸೆಟ್ ಬಂದು ನಮ್ಮ ಹತ್ರ ಇರೋದು ಓಪನ್ ವೆಲ್ ಸಬ್ಮರ್ಸಿಬಲಲ್ಲಿ ಮ್ಯಾಕ್ಸಿಮಮ್ ಬಂದು 15 HP ಇದಾಗಿದೆ. ಸೊ ಎಲ್ಲಾನು ಬಂದು ಬೇರೆ ಕಂಪನಿ ಕಂಪೇರ್ ಮಾಡುವಾಗ ನಮ್ಮದು ಬಂದು ಬಾಡಿ ಬಂದು ಸ್ವಲ್ಪ ಈ ಎಕನಾಮಿಕಲ್ ಮಾಡೆಲ್ ಕಂಪೇರ್ ಮಾಡಿದ್ರೂ ಬಾಡಿ ಬಂದು ಸ್ವಲ್ಪ ಜಾಸ್ತಿ ಆಗಿರುತ್ತೆ ನಿಮಗೂ. ಆಲ್ಮೋಸ್ಟ್ ಬೇರೆ ಕಂಪನಿ ಇದು ಬಂದು 5 HP ಮೋಟ್ರು, 3 HP ಮೋಟ್ರು, ನಮ್ದು 5 HP ಮೋಟ್ರಿಗೆ ಈಕ್ವಲ್ ಆಗಿರುತ್ತೆ. ಸೊ ನಮ್ಮದು ಬಂದು ಆಲ್ಮೋಸ್ಟ್ ಬಂದು HP ಸ್ವಲ್ಪ ಜಾಸ್ತಿ ಇರುತ್ತೆ. ಪರ್ಫಾರ್ಮೆನ್ಸು ಪ್ರೆಷರು ಬಂದು ನಿಮಗೂ ಜಾಸ್ತಿ ಬರುತ್ತೆ. ಇದು 3 HP ಮೋಟ್ರ್ ತೊಗೊಂಡೋಗಿ ಮಾರ್ಕೆಟಲ್ಲಿ ನೀವು ತೊಗೊಂಡೋದ್ರೆ ಆಲ್ಮೋಸ್ಟ್ 5 HP ನಾನು ಕೇಳ್ತಾರೆ. ಸೊ ಅಷ್ಟು ಬಾಡಿ ಬಂದು ಉದ್ದ ಇರುತ್ತೆ ನಮ್ಮದು, ಪ್ರೆಷರು ಬಂದು ನಿಮಗೂ ಜಾಸ್ತಿ ಬರುತ್ತೆ. ಸೊ ಅದರಲ್ಲಿ ಸೊ ನೆಕ್ಸ್ಟ್ ಬಂದು ನೋಡುವಾಗ V6 ಇಲ್ಲಿ ಜಾಸ್ತಿ ಹೋಗ್ತಾ ಇರೋದು V6 ಹೋಗುತ್ತಲ್ಲ ಸರ್? ಸರ್ ಆಮೇಲೆ ನೋಡಿದರೆ ನಮ್ಮ ಟೆಕ್ಸ್ಮೋ ಕಂಪನಿ ಇವಾಗ ಒಂದು ರೈತರು ಸೇರ್ತಾರೆ ಏನು ಹೇಳ್ತಾರೆ ಅಂದರೆ ಟೆಕ್ಸ್ಮೋ ಬಂದರೆ ಲೋ ವೋಲ್ಟೇಜ್ ಅಲ್ಲಿ ಓಡಲ್ಲ ಅಂತ ಒಂದು ಕಂಪ್ಲೇಂಟ್ ಹೇಳ್ತಾರೆ. ಅದು 5 ವರ್ಷ ಮುಂಚೆ ಇವಾಗ ಏನಾಗಿದೆ ಓಡ್ತಾ ಇಲ್ಲ, ಈಗ 24 ಸ್ಲಾಟಲ್ಲಿ ಓಡ್ತಾ ಇದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ನೆಕ್ಸ್ಟ್ ಬಂದು V6 ನಮ್ಮ ಏರಿಯಾದಲ್ಲಿ ಜಾಸ್ತಿ ಹೋಗ್ತಾ ಇರೋದು. ಸೊ V6 ಅಲ್ಲಿ ಈ ರೇಡಿಯಲ್ ಫ್ಲೋ ಟೈಪೇ ಜಾಸ್ತಿ ಹೋಗುತ್ತಲ್ಲ ಸರ್? ಸೊ ರೇಡಿಯಲ್ ಫ್ಲೋ ಟೈಪು. ಸೊ ನಮ್ಮ ಕಂಪನಿಯಲ್ಲಿ ಒಂದು ಸ್ಟೇಜ್ ಬಂದು 30 ಅಡಿನೂ ಕೆಲಸ ಮಾಡ್ತಾ ಇದ್ದಿದೆ, 40 ಅಡಿ ಕೆಲಸ ಮಾಡ್ತಾ ಇರೋದಿದೆ, 50 ಅಡಿ ಕೆಲಸ ಮಾಡ್ತಾ ಇರೋದಿದೆ. ಸೊ 50 ಅಡಿ ಪಂಪ್ ಯಾರೇನೇ ರೆಕಮೆಂಡ್ ಮಾಡಿದ್ದೀರಾ ಸರ್? ಇಲ್ಲಿ ಏನೇನೋ ಹೋಗ್ತಾ ಇದ್ದೇನಾ 50 ಅಡಿ ಪಂಪು? ಒಂದು ಸ್ಟೇಜ್ 50 ಅಡಿ ಹಾಕಿದ್ದೀರಾ? ಸೊ ಜಾಸ್ತಿ ಬಂದು 30 ಅಡಿನೇ ಹೋಗ್ತಾ ಇದೆ. ಸೊ ಈಗ ಬಂದು 40 ಅಡಿ ಪಂಪು ನಮ್ಮ ಕಂಪನಿಯಲ್ಲಿ ಹೊಸದಾಗಿ ಬಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಬಂದು 20 HP 40 ಸ್ಟೇಜಲ್ಲಿ ಜಾಸ್ತಿ ಹೋಗ್ತಾ ಇದೆಯಲ್ಲ ಸರ್? ಸೊ ಈಗ ಎಷ್ಟು HP ಹೋಗ್ತಾ ಇದೆ ಸರ್? ಈಗ ವಾಟರ್ ಲೆವೆಲ್ ಎಲ್ಲ 7.5. ಸೊ ಈಗ ಹೊಸ ಪಂಪ್ ಎನ್ಕ್ವೈರಿ ಹೆಂಗಿದೆ ಸರ್? ಕಡಿಮೆ ಆಗಿದೆನಾ ಜಾಸ್ತಿ ಆಗಿದೆನಾ? ಈಗೆಲ್ಲ ಕಡಿಮೆ ಆಗಿದೆ, ಯಾಕಂದರೆ ಮಳೆ ಬಂದು ವಾಟರ್ ಲೆವೆಲ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಸೊ ಹಂಗಾಗಿ ಕಡಿಮೆ ಆಗಿದೆ. ಸೊ ನಮ್ಮ ಹತ್ರ ಇದಕ್ಕೆ ಮುಂಚೆ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ ನಮ್ಮದು 2019 ಎಲ್ಲ ನೋಡಿದ್ರೆ ನಮ್ಮ ಮುಳ್ಬಾಗಲ ಏರಿಯಾದಲ್ಲಿ ಆಲ್ಮೋಸ್ಟ್ 25 HP ವರೆಗೆ ಹೋಗ್ತಾ ಇರೋದು ಅಲ್ವಾ ಸರ್? 20-40, 17-36, 25-50 ಆ ಥರ ಹೋಗ್ತಾ ಇರೋದು. ಸೊ ನಮ್ಮ ಹತ್ರ SI ಮಾಡಲ್ ಒಂದಿದೆ. SI ಮಾಡಲ್ ಅಂದರೆ ಆಲ್ಮೋಸ್ಟ್ ಬಂದು 25 HP ಪ್ರೀಮಿಯಂ ಮೋಟ್ರು, ಪ್ರೀಮಿಯಂ ಪಂಪ್ ಇರುತ್ತೆ ಆ ಟೈಪಲ್ಲಿ. ಸೊ ಈಗ UH ಮಾಡಲ್ಲ ಅಂದರೆ 50 ಅಡಿ ಪಂಪು, ಅದು 25 HP ಇದಾಗಿದೆ. ಹೊಸದಾಗಿ ಬಿಟ್ಟಿರೋದು 40 ಅಡಿ ಪಂಪ್ ಅದ ಅಂದರೆ UHCI. ಸೊ ಅದು ಬಂದು 20 HP ವರೆಗಿದೆ. RN ಮಾಡಲ್ಲ ಅಂದರೆ 20 HP. ಸೊ ನಮ್ಮ ಮುಳ್ಬಾಗಲ ಏರಿಯಾದಲ್ಲಿ ಹೋಗ್ತಾ ಇರೋದು ಮೋರ್ ದೆನ್ 10 HP ಜಾಸ್ತಿ ಹೋಗುತ್ತೆ. 12.5, 15, 17.5, 20, 25. ಸೊ ಆ ಮಾಡಲಲ್ಲಿ ಏನು ಮಾಡಿದ್ದೀವಿ ನಾವು, ಹೊಸದಾಗಿ RN ಸೀರೀಸ್ ಒಂದು ಬಿಟ್ಟಿದ್ದೀವಿ. RN ಸೀರೀಸ್ ಅಂದರೆ ಪ್ರೀಮಿಯಂ ಮೋಟ್ರು, 20 HP 40 ಸ್ಟೇಜ್ SI ಮಾಡಲ್ ಬರುತ್ತಲ್ಲ ಸರ್, ಸೇಮ್ ಅದೇ ಮೋಟ್ರು, ಪಂಪ್ ಒಳಗಡೆ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಸೊ ಈ ಥರ ಡಿಫ್ಯೂಸರ್ ಬರುತ್ತಲ್ಲ ಸರ್, ಸೊ ಡಿಫ್ಯೂಸರಲ್ಲಿ SS ಮೆಟೀರಿಯಲ್ ಇರುತ್ತೆ. ಸೊ ಆಮೇಲೆ ಇಂಪಲರ್ ಇರುತ್ತೆ, SS ಇಂಪಲರ್. ಸೊ ಈ ಮಾಡಲಲ್ಲಿ ನಾವು RN ಸೀರೀಸ್ ಒಂದು ಬಿಟ್ಟಿದ್ದೀವಿ.
ಸೊ ಹಳೆಯ ಪಂಪ್ ಸೆಟ್ SI ಮಾಡಲ್ ಕಂಪೇರ್ ಮಾಡುವಾಗ ನಿಮ್ಗೆ ಆಲ್ಮೋಸ್ಟ್ ಬಂದು ಒಂದು 5,000 ಅಂದರೆ 7,000ವರೆಗೆ ರೇಟ್ ಕಡಿಮೆ ಆಗುತ್ತೆ ಈಗ ಇರೋದು ಮಾಡಲಲ್ಲಿ ಆರೆಂಜ್ ಸೀರೀಸಲ್ಲಿ. ಸೊ ಆ ಥರ ಹೊಸ ಪಂಪ್ ಸೆಟ್ ಆಲ್ಮೋಸ್ಟ್ ಬಂದು 20 HP ವರೆಗೆ ಬಿಟ್ಟಿದ್ದೀವಿ. ಸೊ ಪರ್ಫಾರ್ಮೆನ್ಸ್ ವೈಸು ನೋಡಿದ್ರೂ ನಮಗೂ ಬಂದು ಈಗ ಉದಾಹರಣೆಗೆ ಒಂದು 20 HP ನೋಡಿ ಸರ್, 1150 ಅಡಿಯಲ್ಲಿ. ಸೊ ನೀರು ಜಾಸ್ತಿ ಬೇಕಾಯ್ತು ಅಂದರೆ UHCA ಒಂದು ಮಾಡಲ್ ಇದೆ, ಅಂದರೆ 50 ಅಡಿ ಪಂಪ್ ಇದು ರೇಟ್ ಜಾಸ್ತಿ ಇರುತ್ತೆ. ಅದಕ್ಕೆ ಈಕ್ವಲೆಂಟ್ ಆಗಿ ಮಾಮೂಲು ಪಂಪ್ ಥರನೇ UHCA ಮಾಡಲ್ ಒಂದು ಬಿಟ್ಟಿದ್ದೀವಿ 40 ಅಡಿ ಪಂಪು. ಸೊ ಅದು ಬಂದು 7,200 ಲೀಟ್ರ್ ಬರ್ತಾ ಇದೆ 1150 ಅಡಿಯಲ್ಲಿ. ಸೊ RN SI ಮಾಡಲ್ಲ ಅಂದರೆ 5,940, RN ಮಾಡಲ್ಲ ಅಂದರೆ 5,400 ಲೀಟ್ರ್ ಬರ್ತಾ ಇದೆ. ಸೊ ಪ್ರತಿಯೊಂದು ನಾವು ಯೂಸ್ ಮಾಡ್ತಾ ಇರೋದು ಎಕನಾಮಿಕಲ್ ಮಾಡಲ್ V6 ಅಲ್ಲಿ. ಮುಂಚೆ ಎಲ್ಲ ಬಂದು 17.5 HP ವರೆಗೆ ಇತ್ತು ನಮ್ಮದು ಎಕನಾಮಿಕಲ್ ಮಾಡಲ್, 6 ಮಾಡಲ್ ಅಲ್ಲ ಸರ್, 18 ಸ್ಲಾಟು ಅಲ್ಲವಾ. ಸೊ ಈಗ ಬಂದು ನಮ್ಮ ಕಂಪನಿಲಿ 6 ಮಾಡಲ್ಲ ಅಂದರೆ ಓನ್ಲಿ 7.5 HP ಇದಾಗಿದೆ ಅಷ್ಟೇ. ಸೊ ಪ್ರೀಮಿಯಂ ಮಾಡಲ್ಸ್ ಪವರ್ ಕ್ಯಾಟಗರಿ ಮಾಡಲ್ಸ್ ಎಲ್ಲ ಮಾಡಲಲ್ಲಿ ನೋಡಿದ್ರೆ ಸ್ಟೀಲ್ ಇಂಪಲರೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸ್ಟೀಲ್ ಇಂಪಲರು, ಕ್ಯಾಸ್ಟ್ ಐರನ್ ಡಿಫ್ಯೂಸರು, ಈ ಥರ SS ಮೆಟೀರಿಯಲ್ CA40 ಗ್ರೇಡ್ SS ಡಿಫ್ಯೂಸರ್, ಕ್ಯಾಸ್ಟ್ ಐರನ್ ಹೌಸಿಂಗ್ V6 ಅಲ್ಲಿ. ಸೊ ನಮ್ಮದು ಎಲ್ಲ ಪಂಪ್ ಸೆಟ್ಟು ಇದೇ ಥರ ಬರುತ್ತೆ. ಎಕನಾಮಿಕಲ್ ಮಾಡಲ್ಸ್ ನೋಡಿದ್ರೆ ನಮ್ಮ ಹತ್ರ ಇರೋದು ಮ್ಯಾಕ್ಸಿಮಮ್ ಬಂದು 7.5 HP. ಅದನ್ನ ಮೇಲೆ ಎಕನಾಮಿಕಲ್ ಮಾಡಲ್ ನಾವು ಬಿಟ್ಟಿಲ್ಲ. ಅದನ್ನ ಮೇಲೆ ಇರೋದು ಎಲ್ಲ ಮಾಡಲ್ಸು ನೋಡಿದ್ರೂ ನಮಗೂ ಬಂದು ಪ್ರೀಮಿಯಂ ಮಾಡಲ್ಸೇ ಬರುತ್ತೆ V6 ಅಲ್ಲಿ. ಸೊ V6 ಅಲ್ಲಿ ಬೇರೆ ಏನೇನೋ ಡೌಟ್ಸ್ ಇದೆಯಾ ಸರ್ ನಿಮಗೂ? V6 ಮಾಡಲಲ್ಲಿ V7 V8 ಎಲ್ಲ ಇಲ್ಲಿ ಹೋಗಲ್ಲ ಅಷ್ಟು. ಮೋನೋಬ್ಲಾಕ್ ಸ್ಟ್ಯಾಮಿಂಗ್, ಓಕೆ. ಸೊ ಈಗ ಹೊಸದಾಗಿ ನಾವು ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ ಸರ್ ಸ್ಟ್ಯಾಮಿಂಗಲ್ಲಿ. ಸೊ ಅದು ತೋರಿಸ್ತೀವಿ. ಓಕೆ, ಇಲ್ಲ ಬುಷು ಚೆನ್ನಾಗಿದ್ರೆ ಸೊ ನಮ್ಮದು ಬಂದು ಸೊ ಆ್ಯಕ್ಚುಲಿ ಬಂದು V6 ಅಲ್ಲಿ ಏನು ಮಾಡಿದ್ದಾರೆ, ಮುಂಚೆ ಎಲ್ಲ ಬಂದು ನಮ್ಮದು ಆಲ್ಮೋಸ್ಟ್ 2010 17.5 HP ವರೆಗೆ 6 ಮಾಡಲ್ ಬಿಟ್ಟಿದ್ದಾರೆ. ಸೊ ಆಮೇಲೆ ಎಲ್ಲ ಪ್ರೀಮಿಯಂ ಮಾಡಲ್ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಆ ಪ್ರೀಮಿಯಂ ಮಾಡಲ್ಸಲ್ಲಿ ಸೊ ನೀವು ವೈಂಡಿಂಗ್ ಮಾಡುವಾಗ ಏನಾಗುತ್ತೆ, ಯಾಕಂದರೆ ನಮ್ಮ ಕಂಪನಿಯಲ್ಲಿ ಎಲ್ಲ ಬಂದು ಮೆಷಿನ್ ವೈಂಡಿಂಗ್ ಮಾಡ್ತಾಯಿದ್ರು ಅಲ್ಲವಾ ಸರ್. ಸೊ ಆ ಮೆಷಿನ್ ವೈಂಡಿಂಗ್ ಬಂದು V6 ಅಲ್ಲಿ ಆಲ್ಮೋಸ್ಟ್ ಬಂದು ಎಲ್ಲನೂ ಮೆಷಿನ್ ವೈಂಡಿಂಗೇ. ಸೊ ಏಷ್ಯಾದಲ್ಲಿ ನಮ್ಮ ಕಂಪನಿನೇ ಫಸ್ಟು ಮೋನೋಬ್ಲಾಕ್ ಬಂದು ಮೆಷಿನ್ ವೈಂಡಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಬಂದು ಈ ಥರ ಓಪನ್ ವೆಲ್ ಸಮ್ಮರ್ಸಿಬಲ್ ಮತ್ತು V6 ಎಲ್ಲ ಪಂಪ್ ಸೆಟ್ಟು ಮೆಷಿನ್ ವೈಂಡಿಂಗೇ ಮಾಡ್ತಾಯಿದ್ರು. ಸೊ ನಿಮಗೂ ವೈಂಡಿಂಗ್ ಮಾಡುವಾಗ ಹೆಂಗಿದೆ ಸರ್ ನಿಮಗೂ ನಮ್ಮ ಪಂಪ್ ಸೆಟ್ಟು V6 ಸಮ್ಮರ್ಸಿಬಲ್? ನೀವು ವೈಂಡಿಂಗ್ ಮಾಡ್ತೀರಲ್ಲ ಸರ್ V6. ಸೊ ಇಲ್ಲಿ ಎಷ್ಟು ಜನ ಏನು ಸರ್ ಚೇಂಜ್ ಮಾಡಿದ್ದೀವಿ ಸರ್, ಮಾಡಿದ್ದೀವಿ ಅದಕ್ಕೆ ಸೊ ಈಗ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ ಸರ್. ಸೊ ಇದು ವಿಡಿಯೋಸಲ್ಲಿ ಸೊ ನಮ್ಮದು 6 ಇಂಚ್ ಸಮ್ಮರ್ಸಿಬಲ್ ಎಲ್ಲ ಆಟೋಮೆಟಿಕ್ ಕಾಯಿಲ್ ವೈಂಡಿಂಗ್ ಮಿಷಿನ್. ಸೊ ಸ್ಲಾಟ್ ಪೇಪರ್ ಇಡೋದು ಎಲ್ಲನೂ ಬಂದು ಮಿಷಿನೇ ಮಾಡ್ತಾ ಇದೆ. ಸ್ಲಾಟ್ ಪೇಪರ್ ಕಟ್ಟಿಂಗ್ ಮಾಡೋದು, ಇನ್ಸರ್ಟ್ ಮಾಡೋದು, ಕಾಯಿಲ್ ಸುತ್ತೋದು, ಕಾಯಿಲ್ ಇನ್ಸರ್ಟ್ ಮಾಡೋದು ಎಲ್ಲನೂ ಬಂದು ಮೆಷಿನೇ ಮಾಡುತ್ತೆ ನಮ್ಮ ಕಂಪನಿಯಲ್ಲಿ. ಆಲ್ಮೋಸ್ಟ್ ಬಂದು ಒಂದು 5-6 ವರ್ಷ ಮುಂಚೆ ಸೊ ಅದು ನೀರು ಒಳಗಡೆ ಇದೆ. ಸೊ ಸಾಲ್ಟ್ ವಾಟ್ರ್ ಇದುವಾಗ ಏನಾಗುತ್ತೆ, ಅದು ಎಂಡ್ರಿಂಗೆಲ್ಲ ತಿನ್ಕೊಬಿಡುತ್ತೆ, ನೀವೇ ನೋಡಿರ್ತೀರ. ಸೊ ಈಗ ಏನು ಮಾಡಿದ್ದಾರೆ, ಅದಕ್ಕೂ ಆಲ್ಮೋಸ್ಟ್ 5-6 ವರ್ಷ ಮುಂಚೆನೇ ಈ ಮೆಷಿನ್ ತೊಗೊಂಡು ಬಂದಿದ್ದಾರೆ, TCS ಅಂತ ಮೆಷಿನು. ಸೊ ಆ ಮೆಷಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಏನಾಗುತ್ತೆ, ನಮಗೂ ಬಂದು ಕ್ವಾಲಿಟಿ ಬಂದು ತುಂಬ ಚೆನ್ನಾಗಿರುತ್ತೆ. ರೋಟ್ರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ಸು ಚೆನ್ನಾಗಿದೆ. ಇದೇ ಆ ಮೆಷಿನು TCS ಅಂತ ಮೆಷಿನು.
21 ಕೋಡಿ. ಸೊ ಅಲ್ಯೂಮಿನಿಯಂ ಡೈಕಾಸ್ಟಿಂಗ್ ಮೆಥಡ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಪೂರ್ತಿ ಸಿಲಿಕಾನ್ ಸ್ಟೀಲ್ ಸ್ಟ್ಯಾಂಪಿಂಗ್ ಇಟ್ಕೊಂಡು ಅಲ್ಯೂಮಿನಿಯಂ ಬಂದು 650 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮೆಲ್ಟ್ ಮಾಡಿ ಫಿಲ್ಅಪ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರು. ಹಂಗಾಗಿ ರೋಟರ್ ಎಂಡ್ರಿಂಗ್ ಲೈಫ್ ಬಂದು ತುಂಬಾ ಲೈಫ್. ಇದು ಡಿ ಆಯಿಲ್ ಸ್ಟಾರ್ಟರ್ ಸ್ಯಾಂಪಲ್. ಸ್ಟಾರ್ ಡೆಲ್ಟಾ ಅಂದ್ರೆ ಈ ತರ ಆಯಿಲ್ ಸ್ಟಾರ್ಟರ್, ಕರೆಕ್ಟ್. ಸೊ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂದ್ರೆ ಈ ತರ ಇರಬೇಕು. ಸೊ ರಿಲೇ ಸೆಟ್ಟಿಂಗ್ ಯಾಕೆ ಮಾಡಬೇಕು ಸರ್? ರಿಲೇ ಸೆಟ್ಟಿಂಗ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಸೊ ಅಂದರೆ ವಾಟರ್ ಪಂಪ್, ಎಲೆಕ್ಟ್ರಿಕಲ್ ಪಂಪ್ ಸೆಟ್ಟು ರನ್ ಆಗುವಾಗ ವೋಲ್ಟೇಜ್ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೆ, ಸೊ ಅದು ಬಂದು ಒಂದು 10 ಆಂಪಿಯರ್ ತೊಗೊಂಡು ಹೋಗ್ಬಿಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹೋದರೆ ಆಟೋಮೆಟಿಕಲಿ ಟ್ರಿಪ್ ಆಗಬೇಕು. ಸೊ ಅದಕ್ಕೆ ಬಂದು ರಿಲೇ ಸೆಟ್ಟಿಂಗ್ ಕಂಪಲ್ಸರಿ ಇರಬೇಕು. ಸೊ ಆ ರಿಲೇ ಸೆಟ್ಟಿಂಗ್ ಬಂದು, ಸೊ ಇಲ್ಲಿ ಬಂದು ಆಲ್ಮೋಸ್ಟ್ ಬಂದು ಉದಾಹರಣೆಗೆ ಹೇಳಬೇಕಂದ್ರೆ ಒಂದು 7.5 HP ಲೋಡಲ್ಲಿ ಎಷ್ಟು ಆಂಪಿಯರ್ ತಗೊಳುತ್ತೆ ಸರ್? 11, 15, ಬೇರೆ 11. ಸೊ 3 ಫೇಸ್ 2 ಫೇಸ್ ಕಾಯಿಲ್ ಚೆನ್ನಾಗಿದೆ, 1 ಫೇಸ್ ಬಂದು ಸಪ್ಲೈ ಬಂದಿಲ್ಲ, ಹಂಗಾಗಿ ಇದು ಸುಟ್ಟೋಗಿದೆ. ಸೊ ಅದು ಬಂದು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಬಂದು ಸಿಂಗಲ್ ಫೇಸ್ ಪ್ರಿವೆಂಟರ್ ಯೂಸ್ ಮಾಡಿದ್ರೆ ಈ ಥರ ಸಮಸ್ಯೆ ಬರಲ್ಲ. ಸೊ ನೀರು ಕಡಿಮೆ ಬರೋಕ್ಕೆ ಏನೇನು ಕಾರಣ ಇರ್ಬೋದು ಸರ್? ವೋಲ್ಟೇಜ್ ಕಡಿಮೆ, ಬೇರೆ ನೀರು ಕಡಿಮೆ, ಬೋರ್ ಒಳಗಡೆ ನೀರು ಕಡಿಮೆ ಇದ್ರೂ ಬರಲ್ಲ ನೀರು, ಬೇರೆ ಪೈಪ್ ಲೈನ್ ಡ್ಯಾಮೇಜ್ ಇದ್ರೆ ಒಳಗಡೆ ಓಕೆ, ಹಾಂ ಕರೆಕ್ಟ್. ಸೊ ಉದಾಹರಣೆಗೆ ಒಂದು 7.5 HP ಸರ್, 7.5 HP ಆಲ್ಮೋಸ್ಟ್ ಬಂದು ಒಂದು 20 ಆಂಪಿಯರ್ ತಗೊಳ್ತಾ ಇದೆ, ಬಟ್ ನೀರು ಕಡಿಮೆ ಬರ್ತಾ ಇದೆ. ಏನು ಪ್ರಾಬ್ಲಮ್ ಇರ್ಬೋದು? ಥ್ರಸ್ಟ್ ಬ್ಯಾರಿಂಗ್ ಹೋಗಿರುತ್ತೆ, ಬುಷ್ ಹೋಗಿರುತ್ತೆ, ಪಂಪ್ ಡೌನ್ ಆಗಿರುತ್ತೆ, ಪಂಪ್ ಪ್ಲೇ ಪ್ರಾಬ್ಲಮ್ ಇರ್ಬೋದು. ಪಂಪ್ ಡೌನ್ ಆದ್ರೂ ಆಂಪಿಯರ್ ಜಾಸ್ತಿ ತಗೊಳುತ್ತೆ, ನೀರು ಕಡಿಮೆ ಬರುತ್ತೆ. ಸೊ ಇದೊಂದು ಕೇಸು. ನೆಕ್ಸ್ಟ್ ಕೇಸ್ ಬಂದು 7.5 HP 15 ಆಂಪಿಯರ್ ಕರೆಕ್ಟಾಗಿ ತಗೊಳ್ತಾ ಇದೆ, ನೀರು ಕಡಿಮೆ ಬರ್ತಾ ಇದೆ, ಪೈಪ್. ಸೊ ಪ್ರೆಸರ್ ಬಂದು ಕಪ್ ಎಂಡ್ ನಿಪ್ಪಲ್ ಹಾಕ್ತಿರಲ್ಲ ಸರ್, ಸೊ ಜಾಯಿನ್ ಮಾಡ್ತಿರಲ್ಲ, ಸೊ ಅಲ್ಲೇ ಬಂದು ಲೀಕೇಜ್ ಇದ್ರೂ ಬಂದು ನಮಗೂ ಬಂದು ಆಂಪಿಯರ್ ಕರೆಕ್ಟ್ ತಗೊಳುತ್ತೆ, ನೀರು ಕಡಿಮೆ ಬರುತ್ತೆ. ಸೊ ಇನ್ನೊಂದು ಕೇಸಲ್ಲಿ 7.5 HP 13 ಆಂಪಿಯರ್ ತಗೊಳ್ತಾ ಇದೆ, ಅದಕ್ಕೇನು ಕಾರಣ ಇರ್ಬೋದು? ಬೋರಲ್ಲಿ ನೀರು ಕಡಿಮೆ ಇದ್ರೆ, ಕರೆಕ್ಟ್. ಸೊ ಬೋರಲ್ಲಿ ನೀರು ಕಡಿಮೆ ಇರುವಾಗ ನಮ್ಗೆ ಬಂದು ಆಂಪಿಯರ್ ಕಡಿಮೆ ತಗೊಳುತ್ತೆ. ಸೊ ಅದನ್ನಲ್ಲೇ ಅವರು ಬಂದು ಡ್ರೈ ರನ್ ಸ್ಟಾರ್ಟರ್ ಫಿಕ್ಸ್ ಮಾಡ್ತಾರೆ. ಸೊ ಡ್ರೈ ರನ್ ಸ್ಟಾರ್ಟರ್ ಬಂದು ಹೆಂಗೆ ಕೆಲಸ ಮಾಡ್ತಾ ಇದೆ ಅಂದರೆ, ಒಂದು ಪಂಪ್ ಸೆಟ್ ಬಂದು 15 ಆಂಪಿಯರ್ ತಗೋಬೇಕಂದ್ರೆ ಅಲ್ಲಿಂದ ಒಂದು 20% 13 ಆಂಪಿಯರ್ ತಗೊಳ್ತೀರ ಅಂದರೆ ಆಟೋಮೆಟಿಕ್ಲಿ ಆ ಡ್ರೈ ರನ್ ಸ್ಟಾರ್ಟರ್ ಬಂದು ಆಫ್ ಆಗುತ್ತೆ, ಮೋಟ್ರನ್ನ ಬಂದು ಆಫ್ ಮಾಡಿಬಿಡುತ್ತೆ. ಸೊ ಅದೇ ಡ್ರೈ ರನ್ ಸ್ಟಾರ್ಟರ್ ಕೆಲಸ. ಸೊ ಈ ಥರ 3 ಕೇಸಸ್ ಬಂದು ನಮಗೂ ಬರುತ್ತೆ. ಸೊ ಆಲ್ಮೋಸ್ಟ್ ನೀವು ಹೇಳಿರೋದು ರೀಸನ್ ಎಲ್ಲ ಕರೆಕ್ಟೇ ಸರ್ ಅದು. ಸೊ ಆಮೇಲೆ ನಮ್ಮದು ಪ್ರತಿಯೊಂದು ಪಂಪ್ ಸೆಟ್ಟಲ್ಲಿ, ಸೊ ಈ ಬೋರ್ವೆಲ್ ಸಬ್ಮರ್ಸಿಬಲ್ ಆಗಲಿ ಮತ್ತು ಓಪನ್ ವೆಲ್ ಸಬ್ಮರ್ಸಿಬಲ್ ಎಲ್ಲದಲ್ಲಿ ಹೊಸ ಪಂಪ್ ಸೆಟ್ ನೀವು ಇನ್ಸ್ಟಾಲ್ ಮಾಡ್ತೀರಲ್ಲ ಸರ್, ಸೊ ಇದನ್ನ ಒಳಗಡೆ ಒಂದು ಗ್ರೀನ್ ಕಲರ್ ನೀರಿರುತ್ತೆ, ನೋಡಿದ್ದೀರಾ? ಕೂಲ್ ಅಂಡ್ ಆಯಿಲ್ ವಾಟರ್. ಏನು ಪರ್ಪಸ್ ಸರ್ ಅದು? ರಸ್ಟು. ಸೊ ನಮ್ಮ ಕಂಪನಿಯಲ್ಲಿ ಮಾತ್ರವೇ ಪ್ರತಿಯೊಂದು ಬೋರ್ವೆಲ್ ಸಬ್ಮರ್ಸಿಬಲ್ ಅಲ್ಲಿ ಗ್ರೀನ್ ಕಲರ್ ನೀರೊಂದು ಫಿಲ್ಅಪ್ ಮಾಡ್ತಾರೆ. ಸೊ ಅದರಲ್ಲಿ ನೀವು ನೀರು ಫಿಲ್ಅಪ್ ಮಾಡ್ಬೋದು, ಕುಡಿಯೋ ನೀರು ಇದಲ್ಲವ ಸರ್. ಸೊ 1:4 ರೇಷಿಯೋ. ಯಾಕಂದರೆ ಪಂಪ್ ಸೆಟ್ ಬಂದು ಒಳಗಡೆ ಇರೋದು ಕಾಂಪನೆಂಟ್ಸು, ವೈಂಡಿಂಗು, ಸ್ಟ್ಯಾಟ್ರು, ಬುಷಸ್ಸು, ಬ್ಯಾರಿಂಗ್ ಎಲ್ಲಾನು ಬಂದು ರಸ್ಟ್ ಬರಬಾರದು ಅನ್ನೋ ಉದ್ದೇಶದಲ್ಲಿ ಏನು ಮಾಡಿದ್ದಾರೆ, ಒಳಗಡೆ ಬಂದು ಕೂಲ್ ಅಂಡ್ ಆಯಿಲ್ ಥರ ನೀರು ಬಂದು ಫಿಲ್ಅಪ್ ಮಾಡ್ತಾ ಇದ್ರು ನಮ್ಮ ಕಂಪನಿಯಲ್ಲಿ ಮಾತ್ರ. ಸೊ ಅದರಲ್ಲಿ ನೀವು ನೀರು ಬಂದು ಫಿಲ್ಅಪ್ ಮಾಡ್ಬೋದು. ಸೊ ಇನ್ನೊಂದು ಬಂದು ಈ ಥರ ಪಂಪ್ ಸೆಟ್ಟಲ್ಲಿ NRV ಇರುತ್ತೆ. ಇಲ್ಲಿ 3 HP 40 ಸ್ಟೇಜ್ ಹೋಗುತ್ತಲ್ಲ ಸರ್, ಮುಂಚೆ ಹೋಗಿದೆ, ಈಗೆಲ್ಲ ಈಗ